Hi friends, thank you for your valuable views and response again. So now last ವಿಡಿಯೋದಲ್ಲಿ ಗ್ರೋ ಟುಗೆದರ್ ಫಾರ್ ಮೀ ಅಪ್ಲಿಕೇಶನ್ ಏನಕ್ಕಾಗಿ ನಾನು ಡೆವಲಪ್ ಮಾಡಿದ್ದೀನಿ ಅಂಡ್ ಏನಕ್ಕಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂಡ್ ನಾವು ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂದ್ರೆ ಯೂಸ್ ಮಾಡ್ಬೋದು ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇವತ್ತು ನಾವು ಗ್ರೋ ಟುಗೆದರ್ ಫಾರ್ ಮೀ ಅಪ್ಲಿಕೇಶನ್ ಯಾವ ತರ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಅಕೌಂಟ್ ನ ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಇವತ್ತು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದಕ್ಕೂ ಮುಂಚೆ ನಾನು ನಿಮಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಇವಾಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಸೈಡ್ ಅಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಇನ್ ಮುಂದೆ ನಾನು ಏನಾದರೂ ಗ್ರೋ ಟುಗೆದರ್ ಫಾರ್ಮಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಾವೀಗ ಪ್ಲೇ ಸ್ಟೋರ್ ಅಲ್ಲಿ ಯಾವ ತರ ಗ್ರೋ ಟುಗೆದರ್ ಫಾರ್ಮಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕಂತ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಾವು ಪ್ಲಸ್ ನಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನಾವು ಒಂದು ನಿಮಿಷ. ಸೊ ಪ್ಲೇ ಸ್ಟೋರ್ ಹೋಗಿ ಗ್ರೋ ಟುಗೆದರ್ ಫಾರ್ಮ್ಲಿ ಅಂತೇಳಿ ಟೈಪ್ ಮಾಡಬೇಕು. ಸೊ ಕಂಟಿನ್ಯೂ ಅಲ್ಲಿ ಗ್ರೋ ಟುಗೆದರ್ ಫಾರ್ ನಮ್ಮೊಂದು ಐಕನ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ನಮಗೆ ಡೌನ್ಲೋಡ್ ಆಗುತ್ತೆ. ಒಂದು 30 to 40 ಸೆಕೆಂಡ್ಸ್ ತಗೋಬಹುದು. ಅದೇನು ಜಾಸ್ತಿ ಇಲ್ಲ, 20 MB ಮಾತ್ರ ಇದೆ ಅಷ್ಟೇ. ಸೊ ಆಮೇಲೆ ಓಪನ್ ಅಂತ ತೋರಿಸುತ್ತೆ, ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ನಮಗೆ ನೋಡ್ಲಿಕ್ಕೆ ಅಂತ ಬರುತ್ತೆ. ಆಮೇಲೆ ನಮ್ದು ಐಕನ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿದ್ರೆ ನಮಗೆ ಒಂದು OTP ಬರುತ್ತೆ. ಇದಕ್ಕೆ ಯಾವುದೇ ತರಹದ ಪಾಸ್ವರ್ಡ್ ಆಪ್ಷನ್ ಇಲ್ಲ, ನಾವು ಡೈರೆಕ್ಟ್ ಆಗಿ OTP ನೇ ಆಪ್ಷನ್ ಅಂತ ಕೊಟ್ಬಿಟ್ಟಿದ್ದೀವಿ. ಸೊ ನಿಮಗೆ OTP ಇದ್ರೆ ಮಾತ್ರ ನೀವು ಅಕೌಂಟ್ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಟೈಮ್ ಲಾಗಿನ್ ಆಗುವಾಗ ಸೊ ನಮಗೆ OTP ಬರುತ್ತೆ. ಸೊ OTP ಬಂದ್ಮೇಲೆ ನಾವು OTP ನ ಟೈಪ್ ಮಾಡಿ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಮಗೆ ಸ್ಕ್ರೀನ್ ಬಂದ್ಬಿಟ್ಟು ವೆಲ್ಕಮ್ ಸ್ಕ್ರೀನ್ ಕಾಣುತ್ತೆ. ಅದರಲ್ಲಿ ನಮ್ಮ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಸೊ ನಮ್ಮ ಫುಲ್ ನೇಮ್, ಸೊ ನಾವು ಫುಲ್ ನೇಮ್ ಆದ್ಮೇಲೆ ಮೊಬೈಲ್ ನಂಬರ್ ಆಟೋದಲ್ಲೇ ಬರುತ್ತೆ. ಮೇಬಿ ನಮ್ದು ಆಮೇಲೆ ಜಿಮೇಲ್ ಕೊಡಬೇಕು. ಇದು ಆಪ್ಷನಲ್ ಕೊಟ್ಟಿರ್ಬೇಕು. ಆಮೇಲೆ ನೀವು ಡೇಟ್ ಆಫ್ ಬರ್ತ್ ಕೊಡಬೇಕು ಕಂಪಲ್ಸರಿ. ಅದಾದ್ಮೇಲೆ ನಮ್ಮ ಪ್ರೊಫೆಷನಲ್ ಆಗಿ ನಾವು ಡೇಟ್ ಆಫ್ ಬರ್ತ್ ಆಮೇಲೆ ಆಮೇಲೆ ನಮ್ಮ ಪ್ರೊಫೆಷನಲ್ ಇನ್ಫಾರ್ಮೇಶನ್. ಸೊ ಪ್ರೊಫೆಷನಲ್ ಇನ್ಫಾರ್ಮೇಶನ್ ಅಲ್ಲಿ ನಮಗೆ ನಮ್ಮ ಎಜುಕೇಶನ್, ಸೊ ನಮ್ಮ ಎಜುಕೇಶನ್ ಇಲ್ಲಿ ಆಪ್ಷನ್ ಇದೆ. ಸೊ ಆಪ್ಷನ್ ಆಮೇಲೆ ಇದು ಪ್ರೀಮಿಯರ್ ಪ್ರೊಫೆಷನಲ್. ಸೊ ಪ್ರೀಮಿಯರ್ ಪ್ರೊಫೆಷನಲ್ ಅಂದ್ರೆ ನಿಮಗೆ ಪಾರ್ಟ್ ಟೈಮ್ ಅಲ್ಲಿ ಏನಾದ್ರು ಮಾಡಬೇಕಂದ್ರೆ ನಿಮಗೆ ಪ್ರತಿಯೊಬ್ಬರು ಒಂದು ಸ್ಕಿಲ್ ಅನ್ನೋದು ಇರುತ್ತೆ. ಎಜುಕೇಶನ್ ಬಿಟ್ಟು ಸೊ ಪರ್ಸನಲ್ ಸ್ಕಿಲ್, ಆ ಸ್ಕಿಲ್ ಅಲ್ಲಿ ಇನ್ಫಾರ್ಮೇಶನ್ ಕೊಡಬೇಕು ನಾವು. ಇದಕ್ಕೆ ಎಕ್ಸಾಂಪಲ್ ಡ್ಯಾನ್ಸರ್, ಆಕ್ಟರ್, ಸಿಂಗರ್, ಫೋಟೋಗ್ರಾಫರ್, ಡ್ರೈವರ್ ಏನಾದ್ರು ಒಂದು ಆಗ್ತದೆ. ಸೊ ನಮ್ಮ ಪರ್ಸನಲ್ ಆಮೇಲೆ ನಮ್ಮ ಲೊಕೇಶನ್ ಇನ್ಫಾರ್ಮೇಶನ್ ಕೇಳುತ್ತೆ. ಲೊಕೇಶನ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಮ್ಮ ನಾವು ವಿಲೇಜ್ ನೇಮ್ ಅಂಡ್ ಆದ್ಮೇಲೆ ಸ್ಟೇಟ್ ಕೇಳುತ್ತೆ, ಸ್ಟೇಟ್. ಸೊ ನನಗೆ ಕರ್ನಾಟಕದಲ್ಲಿ ಇದೆ, ಸೊ ಬಂದ್ಬಿಟ್ಟು ಕರ್ನಾಟಕ ಅಂತ ತಗೊಂತೀನಿ. ಆಮೇಲೆ ಸಿಟಿ ಕೇಳುತ್ತೆ, ಸೊ ನಾನು ಬಳ್ಳಾರಿಯಲ್ಲಿ ಇದ್ದೀನಿ, ಸೊ ಬಳ್ಳಾರಿ ಡಿಸ್ಟ್ರಿಕ್ಟ್ ತಗೊಂತೀನಿ. ಆಮೇಲೆ ಪಿನ್ ಕೋಡ್ 583123, ಸೊ ನನಗೆ ಅದು ತೋಟದಲ್ಲಿ ಇದೆ, ಸೊ ಹಂಗಾಗ್ಬಿಟ್ಟು ಹಾಕ್ತೀನಿ. ಆಮೇಲೆ ನನಗೆ ಸೆಲೆಕ್ಟ್ ರೋಲ್ ಅಂತ ಇನ್ಫಾರ್ಮೇಶನ್ ಕೇಳುತ್ತೆ. ಸೊ ಸೆಲೆಕ್ಟ್ ರೋಲ್ ಬಂದ್ಬಿಟ್ಟು ನಮಗೆ 4 ರೋಲ್ಸ್ ಇರ್ತವೆ. ಸೊ ಇದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ರೋಲ್ಸ್ ಅಲ್ಲಿ ಬಂದ್ಬಿಟ್ಟು 4 ಆಪ್ಷನ್ ಇದಾವೆ: ಫಾರ್ಮರ್ಸ್, ವರ್ಕರ್ಸ್, ಡೇ ವರ್ಕರ್ ಅಂಡ್ ಇನ್ವೆಸ್ಟರ್ ಅಂತ ಹೇಳಿ. ಸೊ ಇದು ಫಾರ್ಮಿಂಗ್ ಅಂದ್ರೆ ನಾವು ರೂರಲ್ ಅಲ್ಲಿ ಬರುತ್ತೆ, ಅಂದ್ರೆ ವಿಲೇಜ್ ಅಲ್ಲಿ. ಸೊ ನಿಮ್ಗೆ ಫಾರ್ಮಿಂಗ್ ಅಲ್ಲಿ ಸಪರೇಟ್ ನಾವು ಫಾರ್ಮಿಂಗ್ ಅಲ್ಲಿ ಜಾಬ್ ಪೋಸ್ಟ್ ಮಾಡಿದ್ರೆ ಫಾರ್ಮಿಂಗ್ ಅಲ್ಲಿ ಮಾತ್ರ ತೋರಿಸುತ್ತೆ, ಅಂಡ್ ಡೇ ವರ್ಕರ್ ಅಲ್ಲಿ ಜಾಬ್ ಪೋಸ್ಟ್ ಮಾಡಿದ್ರೆ ಡೇ ವರ್ಕರ್ ಅಲ್ಲಿ ಮಾತ್ರ ತೋರಿಸುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ನೀವು ರೂರಲ್ ಇದ್ರೆ ಫಾರ್ಮರ್ಸ್ ಅಂತ ಹೇಳಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಸಿಟಿಯಲ್ಲಿ ಇದ್ರೆ ಡೇ ವರ್ಕರ್ ಅಂತ ಹೇಳಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ವರ್ಕರ್ ಅನ್ನೋದು ನಿಮಗೆ ಆಪ್ಷನಲ್. ಸೊ ನನಗೆ ಪೋಸ್ಟ್ ಮಾಡಕ್ಕಾಗಲ್ಲ, ಓನ್ಲಿ ನಾನು ಜಾಬ್ ನ ರಿಸೀವ್ ಮಾಡ್ಕೊಂತೀನಿ ಅಂತ ಅಂದ್ರೆ ನೀವು ಓನ್ಲಿ ವರ್ಕರ್ ನ ಅಕೌಂಟ್ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಪೋಸ್ಟ್ ಮಾತ್ರ ನನಗೆ ಬ್ಯಾಂಕ್ ರಿಕ್ವೈರ್ಮೆಂಟ್ ಬೇಕು, ಇಲ್ಲ ನಾನು ಕೆಲಸ ಮಾಡ್ಬೇಕಪ್ಪ ಅಂದ್ರೆ ನೀವು ಡೇ ವರ್ಕರ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ತರ ಫಾರ್ಮರ್ ಸೇಮ್. ಸೊ ಬ್ಯಾಂಕ್ ರಿಕ್ವೈರ್ಮೆಂಟ್ ಇದ್ರು ನಾವು ಅದ್ರಲ್ಲಿ ಹಾಕ್ಬೇಕು, ಇಲ್ಲ ನಮಗೆ ವರ್ಕ್ ಬೇಕಪ್ಪ ಅಂದ್ರೆ ನಾವು ಅದರಲ್ಲಿ ಸರ್ಚ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೋಬಹುದು. ಅಂಡ್ ಈಗ ಇನ್ವೆಸ್ಟರ್ ಬಂದ್ಬಿಟ್ಟು ನಾವು ಬೇರೆ ಸಾಕ್ ಕೊಡ್ಬೇಕಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸೊ ಮದುವೆ ಪ್ರಕಾರ ನಾವು ಇನ್ವೆಸ್ಟರ್ ಅಂತ ಮಾಡಬಹುದು, ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಸೊ ಈ ತರ 4 ಆಪ್ಷನ್ ಇದೆ ಫ್ರೆಂಡ್ಸ್. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕಂತ ಹೇಳಿ ನೀವು ಡಿಪೆಂಡ್ ನಿಮ್ಮ ಸ್ಕಿಲ್ಸ್ ಗೆ ನಾಲೆಜ್ ಇಲ್ಲ ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ಯಾವ್ದು ಲೇಟ್ ಆಗುತ್ತೋ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಡೇ ವರ್ಕರ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಸಿಟಿ ಇದೆ ನಮಗೆ ನನಗೆ. ಸೊ ಇದಾದ್ಮೇಲೆ ನಿಮಗೆ ವರ್ಕ್ ಲೊಕೇಶನ್ ಕೇಳುತ್ತೆ. ಸೊ ಲೈವ್ ಲೊಕೇಶನ್ ಅಪ್ಡೇಟ್ ತಗೊಳುತ್ತೆ, ನಾವು ಅಲ್ಲಿ ಅಪ್ಲೈ ಮಾಡಬೇಕು. ಆಮೇಲೆ
ಆಮೇಲೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನಮ್ಗೆ ಇಲ್ಲಿ ಸ್ಕ್ರೀನ್ ನಮ್ಮ ಪ್ರೊಫೈಲ್ ಹೋದ್ರೆ ಇಲ್ಲಿ ಪ್ರೊಫೈಲ್ ಅಲ್ಲಿ ಎಡಿಟ್ ಪ್ರೊಫೈಲ್, ನಮ್ಮ ಪ್ರೊಫೈಲ್ ನಾವು ಎಡಿಟ್ ಮಾಡ್ಕೋಬಹುದು. ಆಮೇಲೆ ರಿಕ್ವೆಸ್ಟ್ ರೋಲ್ ಅಂತ ಆಪ್ಷನ್ ಇದೆ. ಸೊ ರಿಕ್ವೆಸ್ಟ್ ರೋಲ್ ಅಂದ್ರೆ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಓಕೆ, ಈಗಲೇ ಹೇಳ್ತೀನಿ, ಮತ್ತೆ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಂಗಾಗಿ ಈಗಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ರಿಕ್ವೆಸ್ಟ್ ರೋಲ್ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ಈಗ ನಾವು ವಿಲೇಜ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ಸೊ ವಿಲೇಜ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ವಿಲೇಜ್ ಅಲ್ಲಿ ಇರ್ತಕ್ಕಂಥ ಈಗ ನಮ್ಮ ಸರ್ಕಾರದ ವಿಲೇಜ್ ಅಲ್ಲಿ ನಾನು ಎಕ್ಸಾಂಪಲ್ ಒಂದು ವಿಲೇಜ್ ಅನ್ಕೊಳ್ಳಿ, ಇಲ್ಲೇ ತೋರೂರು ಅನ್ಕೊಳ್ಳಿ, ಇಲ್ಲ ಪುಲ್ತಿಗೆ ಅನ್ಕೊಳ್ಳಿ, ಅದು ನಮ್ಮ ಲೋಕಲ್ ಅಂತ ಅನ್ಕೊಳ್ಳೋದು. ಸೊ ಲೋಕಲ್ ಅಲ್ಲಿ ನಾನು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿರ್ತಕ್ಕಂಥ ಫಾರ್ಮರ್ಸ್ ಏನಾದ್ರು ಹಾಕಿದ್ರೆ ನೀವು ಫಾರ್ಮಿಂಗ್ ಅಲ್ಲಿ ಮಾತ್ರ ಬರುತ್ತೆ. ಸೊ ಫಾರ್ಮರ್ಸ್ ಏನಾದ್ರು ಬೇಕಾದ್ರೆ ಅಲ್ಲಿ ನಾವು ಕ್ರಿಯೇಟ್ ಮಾಡಿ. ಈಗ ನಾನು ಸ್ವಲ್ಪ ಡೇಸ್ ಬಿಟ್ಟು ಬೆಂಗಳೂರು ಹೋಗಿ ಅನ್ಕೊಳ್ಳಿ, ಬಟ್ ಅಲ್ಲಿ ನನಗೆ ಫಾರ್ಮಿಂಗ್ ಅಂದ್ರೆ ಫಾರ್ಮಿಂಗ್ ಜಾಬ್ ಆಗಿರ್ತಕ್ಕಂಥದ್ದು ಫಾರ್ಮಿಂಗ್ ಅಲ್ಲಿ ಮಾತ್ರ ಬರುತ್ತದೆ. ಸೊ ಡೇ ವರ್ಕರ್ ಆಗಿರೋದು ಸಿಟಿ ಲೆವೆಲ್ ಆಗಿರ್ತಾರೆ, ಡೇ ವರ್ಕರ್ ಮಾತ್ರ ತೋರಿಸುತ್ತೆ. ಹಂಗೆ ಒಟ್ಟಿಗೆ ನಾವು ಏನ್ ಮಾಡ್ಬೇಕು, ಬೆಂಗಳೂರು ಹೋದಾಗನು ಇದೇ ಅಕೌಂಟ್ ತಗೊಳ್ಳೋಕೆ ಮತ್ತೆ ಬೇರೆ ನಂಬರ್ ತಗೊಂಡು ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ಎರಡೆರಡು ನಂಬರ್ ಆಗುತ್ತೆ. ಸೊ ಡಬಲ್ ಕೆಲಸ. ಸೊ ಹಾಗಾಗಿ ನಮಗೆ ಏನ್ ಆಪ್ಷನ್ ಕೊಟ್ಟಿದ್ದೀವಿ ಅಂದ್ರೆ ರಿಕ್ವೆಸ್ಟ್ ರೋಲ್ ಅಂತ ಆಪ್ಷನ್ ಕೊಟ್ಟಿದ್ದೀವಿ. ಸೊ ರಿಕ್ವೆಸ್ಟ್ ರೋಲ್ ಅಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ನಮಗೆ ರೋಲ್ ನ ಚೇಂಜ್ ಮಾಡ್ಕೋಬಹುದು. ಇಲ್ಲೇ ನಮ್ಮ ಒಂದೇ ಅಕೌಂಟ್ ಅಲ್ಲಿ ರೋಲ್ ನ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮಗೆ ರೋಲ್ ರಿಕ್ವೆಸ್ಟ್ ಅಲ್ಲಿ ಹೋಗಿ ನಿಮಗೆ ಫಾರ್ಮರ್ ಅಂತ ಡೇ ವರ್ಕರ್ ಶಿಫ್ಟ್ ಆಗಬಹುದು. ಡೇ ವರ್ಕರ್ ಅಂತ ಹೇಳಿ ನಿಮಗೆ ಬಟ್ ಡೈರೆಕ್ಟ್ ಆಗಿ ನಿಮಗೆ ಬರಲ್ಲ, ಬಟ್ ಅದು ಅಡ್ಮಿನ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ಬೇಕು ನೀವು. ಸೊ ಹಾಗಾಗಿ ನೀವು ವರ್ಕರ್ ಇಂದ ವರ್ಕರ್ಗೆ ಹೋಗ್ಬೇಕಂದ್ರೆ, ಇಲ್ಲಾಂದ್ರೆ ಇನ್ವೆಸ್ಟರ್ಗೆ ಶಿಫ್ಟ್ ಆಗ್ಬೇಕಪ್ಪ ಅಂದ್ರೆ ನೀವು ಅಲ್ಲಿ ಹೋಗಿ ಫಾರ್ಮಿಂಗ್ ಇಂದ ಡೇ ವರ್ಕರ್ಗೆ ರೋಲ್ ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ರೀಸನ್ ನೀವು ಏನಕ್ಕಾಗಿ ಫಾರ್ಮರ್ ಇಂದ ಡೇ ವರ್ಕರ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಪ್ಪ, ಬಟ್ ಯಾಕೆ ಏನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರ. ಸೊ ಅದನ್ನ ನೀವು ರೀಸನ್ ನಿಮ್ಮ ಪರ್ಸನಲ್ ರೀಸನ್ ಹಾಕಿಲ್ಲ, ನಾನು ವಿಲೇಜ್ ಅಲ್ಲಿ ಇದ್ದೆ ಸಿಟಿಗೆ ಹೋಗ್ಬೇಕು, ಬಟ್ ನಾನು ಇಲ್ಲಿ ಇರ್ತಕ್ಕಂಥ ವರ್ಕ್ ನಮಗೆ ಐಡೆಂಟಿ ತೋರಿಸ್ಬೇಕಪ್ಪ ಅಂದ್ರೆ ನಾವು ಡೇ ವರ್ಕರ್ಗೆ ಬರ್ಬೇಕಂತ ಶಿಫ್ಟ್ ಆಗಬೇಕು ಅಂತ ಹೇಳಿ ನೀವು ಮೆಸೇಜ್ ಹಾಕಿದ್ರೆ ನಮ್ಗೆ ಅದು ಅಡ್ಮಿನ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅಡ್ಮಿನ್ ಅವರು ಅದನ್ನ ನಿಮಗೆ ರಿಕ್ವೆಸ್ಟ್ ನ ಅಪ್ರೂವ್ ಮಾಡ್ತಾರೆ. ಸೊ ಅಪ್ರೂವ್ ಮಾಡಿದ್ಮೇಲೆ ನೀವು ಅದನ್ನ ನೆಕ್ಸ್ಟ್ ಫಾರ್ಮಿಂಗ್ ಇಂದ ನಿಮಗೆ ಡೇ ವರ್ಕರ್ಗೆ ಶಿಫ್ಟ್ ಆಗೋದು. ಅಲ್ಲಿ ನಿಮಗೆ ಬೇರೆ ಆಪ್ಷನ್ ಅಲ್ಲಿ ಪ್ರೊಫೈಲ್ ಕೆಳಗಡೆ ನಿಮಗೆ ಏನ್ ತೋರಿಸುತ್ತೆ ಅಂದ್ರೆ ಸ್ವಿಚ್ ಅಕೌಂಟ್ ಅಂತ ತೋರಿಸುತ್ತೆ. ಸೊ ಸ್ವಿಚ್ ಅಕೌಂಟ್ ಅಲ್ಲಿ ಹೋಗಿ ನೀವು ನಿಮ್ಮ ರೋಲ್ ನ ಚೇಂಜ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಒಂದ್ಸರಿ ಅಪ್ಲಿಕೇಶನ್ ಬ್ಯಾಕ್ ತಗೊಂಡು ಮತ್ತೆ ರೋಲ್ ಚೇಂಜ್ ಮಾಡ್ಕೊಂಡು ನಿಮ್ಮ ವರ್ಕ್ ನೀವು ಮುಗಿಸ್ಕೋಬಹುದು. ಹೀಗೆ ಇನ್ನು ಹೆಲ್ಪ್ ಅಂಡ್ ಸಪೋರ್ಟ್ ಬೇಕಂದ್ರೆ ನೀವು ಮಾಡಬಹುದು. ಇನ್ನು ಆ್ಯಪ್ ನ ಯಾರಾದ್ರೂ ಆ್ಯಪ್ ಶೇರ್ ಮಾಡ್ಬೇಕಪ್ಪ ಇನ್ನೊಂದರಿಗೆ, ನಿಮಗೆ ಇಷ್ಟ ಆಗಿದೆ ಇದೆಲ್ಲ ಬೇರೆ ಫ್ರೆಂಡ್ಸ್ ಬೇಕಪ್ಪ ಅಂತಂದ್ರೆ ನಿಮ್ಮ ಶಾಪ್ ಶೇರ್ ಮಾಡ್ಕೋಬಹುದು. ಆಮೇಲೆ ನೀವು ಓಪನ್ ಬಂದ್ಬಿಟ್ಟು ನಮ್ಗೆ ಆಗುತ್ತೆ. ಆಮೇಲೆ ಜಾಬ್ ಫೈಂಡ್ ಅಲ್ಲಿ ಜಾಬ್ ಫೈಂಡ್ ಅಲ್ಲಿ ಹೋಗಿ ನಮಗೆ ನಿಯರೆಸ್ಟ್ ಹೈಯೆಸ್ಟ್ ಪೇಜ್ ಆಪ್ಷನ್ ಇರುತ್ತೆ. ಇಲ್ಲಿ ನಿಯರೆಸ್ಟ್ ಯಾವ ತಗೊಳ್ತಾರೆ. ಸೊ ಇಲ್ಲಿ ನಮಗೆ ಆಲ್ರೆಡಿ ನೋಡಿ ಹೈಯೆಸ್ಟ್ ವೇಸೇಜ್ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಯರೆಸ್ಟ್ ಅಂತ ಮಾಡ್ತೀನಿ. ಸೊ ಇಲ್ಲಿ ಆಲ್ರೆಡಿ ನಮ್ಗೆ ಏನಾಗಿದೆ ಅಂದ್ರೆ ಪೋಸ್ಟ್ ಮಾಡಿದ್ದಾರೆ ಕೆಲವರು. ಸೊ ನಾನೇ ಪೋಸ್ಟ್ ಮಾಡಿದ್ದೀನಿ. ಸೊ ನಾನೀಗ ಫೋಟೋಗ್ರಫಿ ಮಾಡ್ತೀನಿ. ಸೊ ಫೋಟೋಗ್ರಫಿ ಯಾರಿಗಾದ್ರೂ ಬೇಕಪ್ಪ ಅಂತಂದ್ರೆ ಫೋಟೋಗ್ರಾಫರ್, ಸೊ ಫೋಟೋಗ್ರಾಫರ್ ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಅಪ್ಲೈ ಆಗಿದ್ರೆ ನನಗೆ ನೋಟಿಫಿಕೇಶನ್ ಬರುತ್ತೆ, ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನನಗೆ ಸಿಗುತ್ತೆ. ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡ್ಕೊಂಡು ನಾನು ಈ ತರ ಫೋಟೋಗ್ರಫಿ ಮಾಡ್ತೀನಿ, ಸೊ ನಿಮಗೆ ಬೇಕಪ್ಪ ಅಂತ ಹೇಳಿ ಅವರು ನಮ್ಮೊಬ್ರು ಡೀಲ್ ಮಾತಾಡ್ಕೊಂಡು ನಾವು ಮುಗಿಸ್ಬೋದು. ಅಂಡ್ ಇಲ್ಲಿ ಸೇಫ್ಟಿ ಆಫೀಸರ್ ಬೇಕಂತ ಹೇಳಿ ಕೆಲವೊಬ್ರು ಹಾಕಿದ್ದಾರೆ. ಸೊ ಅವ್ರಿಗೆ ಸೇಫ್ಟಿ ಆಫೀಸರ್ ಬೇಕಂತೆ. ನಿಮ್ಮಲ್ಲಿ ಯಾರಾದ್ರೂ ಸೇಫ್ಟಿ ಕಂಪ್ಲೀಟ್ ಮಾಡಿದ್ರು ಅಲ್ಲಿ ಅಪ್ಲಿಕೇಶನ್ ಮಾಡ್ಕೊಂಡು ಅಲ್ಲಿ ಅವ್ರ ಹತ್ರ ನಂಬರ್ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಅಂತ ಇದೆ. ಎಲೆಕ್ಟ್ರಿಕಲ್ ವರ್ಕ್ ನೀವು ಅವರು ನಿಮ್ಮ ಮನೆಯಲ್ಲಿ ಏನಾದ್ರು ಎಲೆಕ್ಟ್ರಿಕಲ್ ವರ್ಕ್ ಏನಾದ್ರು ಇದ್ರೆ ನೀವು ಎಲೆಕ್ಟ್ರಿಕಲ್ ವರ್ಕ್ ಅವ್ರಿಗೆ ಅಪ್ಲೈ ಮಾಡಿದ್ರೆ ನೋಟಿಫಿಕೇಶನ್ ಆಗುತ್ತೆ, ಅವ್ರ ಹತ್ರ ನೀವು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು. ಸೊ ಹಿಂಗೆ ಇಲ್ಲ ನೀವೇ ಪೋಸ್ಟ್ ಮಾಡ್ತೀರಪ್ಪ ಅಂದ್ರೆ ಜಾಬ್ ಡೀಟೇಲ್ಸ್ ನಿಮಗೆ ಮ್ಯಾನ್ ರಿಕ್ವೈರ್ಮೆಂಟ್ ಬೇಕಪ್ಪ ಅಂತಂದ್ರೆ ನೀವು ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕ್ಬೇಕು. ಸೊ ಡೀಟೇಲ್ಸ್ ನಿಮಗೆ ಇಮೇಜ್ ಏನಾದ್ರೆ ಹಾಕ್ಬೇಕು. ಆಮೇಲೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಅಂತೀವಿ, ಅವ್ರು ಎಷ್ಟು ಕೊಡ್ಬೋದು, ಒಂದು ಡೇಗೆ ಎಷ್ಟು ಕೊಡ್ಬೋದು, ನನ್ನ ಕೆಲಸ ಎಷ್ಟಿದೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿ ನೀವು ಅಮೌಂಟ್ ಕೊಟ್ಟರೆ. ಎಕ್ಸಾಂಪಲ್ ಈಗ ನಮ್ಮ ಹತ್ರ ಒಂದು ಕಾರ್ ಇದೆ ಅನ್ಕೊಳ್ಳಿ, ನಮಗೆ ಬೇರೆ ಕೆಲಸ ಇದೆ ಬಟ್ ಕ್ಲೀನ್ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತೀವಿ ನಾವು. ಸೊ ಅವಾಗ ನಾವೇನ್ ಮಾಡ್ಬೋದು, ಈ ತರ ಪೋಸ್ಟ್ ಮಾಡ್ಬೋದು, ಈ ತರ ನಮ್ದು ಕಾರ್ ಇದಪ್ಪ ಯಾರಾದ್ರೂ ಲೋಕಲಲ್ಲಿ ಇದ್ರೆ ಬಂದು ಕ್ಲೀನ್ ಮಾಡಿದ್ರೆ ನಾವು ಇಷ್ಟು ಅಮೌಂಟ್ ಕೊಡ್ತೀವಿ, 100 rupees ಕೊಡ್ತೀವಿ, 150 rupees ಕೊಡ್ತೀನಪ್ಪ ಕ್ಲೀನ್ ಮಾಡ್ಕೊಂಡ್ರೆ ಅಂತೇಳಿ ನಾವು ಪೋಸ್ಟ್ ಮಾಡ್ಕೊಂಡ್ರೆ ನಿಯರ್ ಆಗಿರ್ತಕ್ಕಂಥ ನಿಯರ್ ಯಾರಾದ್ರೂ ಸೊ ಕೆಲಸ ವರ್ಕ್ ಬೇಕಂತ ಹೇಳಿ ಹುಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ನೋಟಿಫಿಕೇಶನ್ ಹೋಗುತ್ತೆ, ಅವ್ರು ಮಾತ್ರ ನಮ್ಗೆ ಕೆಲಸ ಮಾಡಿ ಅಮೌಂಟ್ ತಗೊಂಡು. ಸೊ ಹಿಂಗೆ ಈ ತರ ಮಾಡ್ಕೊಂಡು ನಾವು ಅಪ್ಲಿಕೇಶನ್ ನಾವು ಯೂಸ್ ಮಾಡ್ಕೋಬಹುದು ಈ ತರ ಎಲ್ಲ. ಸೊ ಹೀಗೆ ಮಾಡ್ಕೊಂಡ್ರೆ ನಮ್ಗೆ ಇದರ ರೆಸ್ಪಾನ್ಸ್ ಅಲ್ಲಿ ಬಂದ್ಬಿಟ್ಟು ನಮಗೆ ಅಪ್ಲೈಡ್ ಜಾಬ್ ಅಂಡ್ ನಾವು ಅಪ್ಲೈಡ್ ಅಂಡ್ ಮೈ ಜಾಬ್ ಅಂತ ಇರುತ್ತೆ. ಅಪ್ಲೈಡ್ ನಾವು ಅಪ್ಲೈ ಮಾಡಿರ್ತಕ್ಕಂಥ
ಮೈ ಜಾಬ್ ಅನ್ನೋದು ಏನಪ್ಪಾ ಅಂತಂದ್ರೆ ನಮಗೆ ನಾವು ಪೋಸ್ಟ್ ಮಾಡೋದಕ್ಕೆ ರಿಪ್ಲೈ ಯಾರು ಮಾಡೋದು ಅಂತ ಇಲ್ಲಿ ಅಪ್ಲಿಕೇಶನ್ ತೋರಿಸುತ್ತೆ ನಿಮಗೆ ಈ ತರ ತೋರಿಸುತ್ತೆ. ಬಟ್ ಇಲ್ಲಿ ನಾವು ಓಕೆ ಇದು ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಬಗ್ಗೆ ಇದು ಫ್ರೆಂಡ್ಸ್ ಈಗೆಲ್ಲ ಇರೋದ್ರಿಂದ ಈ ತರ ಇರುತ್ತೆ. ಸೊ ಇದು ಈ ತರ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನಮ್ಗೆ ಬೇಕಾದ ವರ್ಕ್ ನಾವು ಈ ತರ ಕಂಪ್ಲೀಟ್ ಮಾಡ್ಕೊಂಡು ಇದರಿಂದ ನಮ್ಗೆ ವರ್ಕರ್ಸ್ ಎಲ್ಲ ಮ್ಯಾನ್ಪವರ್ ರಿಪೋರ್ಟ್ ಇದ್ರೆ ವರ್ಕರ್ಸ್ ಬೇಕಪ್ಪ ಅಂದ್ರೆ ವರ್ಕ್ ನ ಪೋಸ್ಟ್ ಮಾಡ್ಬೋದು. ಅಂಡ್ ನಮ್ಗೆ ಏನಾದ್ರು ಕೆಲಸ ಬೇಕಪ್ಪ ಅಂದ್ರೆ ಯಾರಾದ್ರೂ ಈ ತರ ಪೋಸ್ಟ್ ಮಾಡಿದ್ರೆ ಅವ್ರಿಗೆ ಯಾವ ತರ ಕಾಂಟ್ಯಾಕ್ಟ್ ಆಗಿ ನಾವು ಡೈರೆಕ್ಟ್ ಆಗಿ ಮಾತಾಡ್ಕೋಬಹುದು. ಅಂಡ್ ಇಲ್ಲ ನಾವು ಯಾರೋ ಒಂದು ನಾನೇ ಪ್ರಮೋಷನ್ ಮಾಡ್ಕೋಬೇಕು, ಈಗ ನಾನು ಫೋಟೋಗ್ರಫಿ ಮಾಡ್ತೀನಿ, ಡ್ರೈವರ್ ಈ ತರ ಕಾರ್ಸ್ ಡ್ರೈವರ್ಶಿಪ್ ಎಲ್ಲ ಆಗ್ತಿಲ್ಲ ಅಂದ್ರೆ ನಾವು ಪೋಸ್ಟ್ ಮಾಡ್ಕೊಂಡ್ರೆ ಅವ್ರು ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಕಾಂಟ್ಯಾಕ್ಟ್ ಆದ್ರೆ ನಾವು ಈಸಿ ಆಗಿ ಸಿಗುತ್ತೆ. ಅಂದ್ರೆ ನಾವು ಮನೆಗೆ ಕೂತ್ಕೊಂಡು ನಮಗೆ ಬೇಕಾದಂತ ಬ್ಯಾಂಕ್ ನಾವು ಪಡ್ಕೋಬಹುದು. ಅಂಡ್ ನಮಗೆ ಬೇಕಾದಂತ ವರ್ಕ್ ನ ನಮ್ಮ ಸ್ಕಿಲ್ಸ್ ರಿಲೇಟೆಡ್ ಇರ್ತಕ್ಕಂಥ ಕೆಲಸ ನಾವು ಪಡ್ಕೋಬಹುದು. ಸೊ ಈ ಅಪ್ಲಿಕೇಶನ್ ಇಂದ. ಸೊ ಇದು ಫ್ರೆಂಡ್ಸ್ ಈ ಗ್ರೋ ಟುಗೆದರ್ ಫಾರ್ಮ್ ಅಪ್ಲಿಕೇಶನ್ ಒಂದು ಥಾಟ್ ಅನ್ನೋದು ಒಂದು ಪರ್ಪಸ್ ಅನ್ನೋದು ಈ ತರ ಇದೆ ಇದು. ಸೊ ಹಿಂಗಾಗಿ ನಾವು ಲೋಕಲ್ ಅಲ್ಲಿ ಅಂದ್ರೆ ಓನ್ಲಿ ಮಿಡಲ್ ಕ್ಲಾಸ್ ಅಲ್ಲಿ ಕೂಡ ಅವ್ರಿಗೆ ಜಾಬ್ ಗೋಸ್ಕರ ಬೇರೆ ಕಡೆ ಹೋಗ್ತಾರೆ, ಲೋಕಲ್ ಅಲ್ಲಿ ಇಟ್ಕೊಂಡು ಅವ್ರು ಏನಾದ್ರು ಕೆಲಸ ಹುಡ್ಕೋಬಹುದು. ಇಲ್ಲ ಎಜುಕೇಶನ್ ಸ್ಟೂಡೆಂಟ್ ಎಜುಕೇಶನ್ ಮಾಡ್ಕೊಂತಾರೆ, ಹೊಸ ಸ್ಕಿಲ್ಸ್ ನ ಕಲಿಬೇಕು ಅನ್ನೋ ಒಂದು ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡಿ ನಾವು ಕಲಿತು ಆ ಪಾರ್ಟ್ ಟೈಮ್ ಅಂತ ಹೇಳಿ ಆ ಸ್ಕಿಲ್ಸ್ ನ ಕಲ್ತ್ಕೊಂಡು ನಮ್ಮ ವರ್ಕ್ ನ ಮಾಡ್ಕೊಂತ ಹೋದ್ರೆ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಾಗ ನಮ್ಗೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಹೇಳೋ ಥಾಟ್ ಅಲ್ಲಿ ನಾನು ಮಾಡ್ಕೊಂತೇವೆ. ನಮ್ಗೆ ಎಷ್ಟೋ ಸ್ಟೂಡೆಂಟ್ಸ್ ಈಗ ಎಜುಕೇಶನ್ ಮಾಡ್ಬೇಕಾದ್ರೆ ಅವ್ರಿಗೆ ಅಮೌಂಟ್ ಅಂತ ಇರಲ್ಲ. ಸೊ ಮಿಡಲ್ ಕ್ಲಾಸ್ ಎಷ್ಟೋ ಜನಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ತರ ನಾವು ಈ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದೀವಿ. ಸೊ ಇದನ್ನ ನೀವು ಮಿಡಲ್ ಕ್ಲಾಸ್ ಅವ್ರು ಯಾರಾದ್ರೂ ಇದ್ರೆ, ಮಿಡಲ್ ಕ್ಲಾಸ್ ಅಂತಲ್ಲ ಯಾರಾದ್ರೂ ನಿಮಗೆ ಈ ತರ ಬೇಕಪ್ಪ ಅಂದ್ರೆ ಯಾರಾದ್ರೂ ಯೂಸ್ ಮಾಡ್ಕೋಬಹುದು. ಯಾರಾದ್ರೂ ಯೂಸ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಹತ್ರ ಯಾರಾದ್ರೂ ಇದ್ರೆ ಈ ತರ ಪೋಸ್ಟ್ ಮಾಡಿ ಈ ತರ ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡಿದಾಗ ನಮ್ಮಿಂದ ಒಂದು ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಅವ್ರಿಗೆ ಕೆಲಸ ಸಿಕ್ಕರೆ ಅವ್ರು ಕೆಲಸ ಮಾಡ್ಕೊಂಡು ಈ ತರ ಮನೆನ ಪಡ್ಕೋಬಹುದು. ಸೊ ಹಂಗಾಗ್ಬಿಟ್ಟು ಈ ತರ ನಾವು ಅಪ್ಲಿಕೇಶನ್ ಮಾಡಿದ್ವಿ ಫ್ರೆಂಡ್ಸ್. ಇದು ಈ ಅಪ್ಲಿಕೇಶನ್ ಒಂದು ಐಡಿಯಾ ಒಂದು ಪ್ರಾಸೆಸ್ ಅಂತ ಹೇಳ್ತೀನಿ ನಾನು. ಸೊ ಇದು ಫ್ರೆಂಡ್ಸ್ ಈ ತರ ನಿಮ್ಮ ಇನ್ನೂ ನೀವು ಏನಾದರೂ ಗ್ರೋ ಟುಗೆದರ್ ಫಾರ್ಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಈಗಲೇ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಗ್ರೋ ಟುಗೆದರ್ ಫಾರ್ಮ್ ಅಂತ ಹೇಳಿ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಅಂಡ್ ಇನ್ಸ್ಟಾಲ್ ಮಾಡಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂಡ್ ಇದು ನಿಮಗೆ ಯಾವಾಗಾದ್ರೂ ಯೂಸ್ ಆಗುತ್ತೆ, ಈಗ ಆಗಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಸೊ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊತಿದ್ದೀನಿ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ನಾನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಡ್ ಇಷ್ಟ ಫ್ರೆಂಡ್ಸ್. ಅಂಡ್ ಇನ್ನೂ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಸೊ ಈ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ರೀಚ್ ಆಗ್ಬೇಕಂದ್ರೆ, ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನಿಮ್ಮ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಆಗಿರ್ತಕ್ಕಂಥ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಟಾಪಿಕ್. ಸೊ ಮತ್ತೆ ನಾನು ನಿಮಗೆ ಗ್ರೋ ಟುಗೆದರ್ ಫಾರ್ಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ನನ್ನ ಕೈಲಿ ಆದಷ್ಟು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.